ಇವಾಗ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಘಟನೆ ನಡೆದ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ಸದ್ಯ ಅಲ್ಲಿ ಏನ್ ನಡೀತಾ ಇದೆ, ಎನ್ಡಿಆರ್ಎಫ್ ಕಾರ್ಯಾಚರಣೆ ಹೇಗಿದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಒಂದು ಗಮನಿಸಬೇಕಾಗಿರೋ ಒಂದು ಸೂಕ್ಷ್ಮವಾದ ವಿಚಾರ ಏನಂದ್ರೆ, ಈ ಒಂದು ವಿಮಾನ ದುರಂತಕ್ಕೆ ಅಂದ್ರೆ ಬ್ಲಾಸ್ಟ್ ಆದ ನಂತರ ಅದರಲ್ಲಿದ್ದಂಥ ವ್ಯಕ್ತಿಗಳ ಮೃತದೇಹವನ್ನ ಮುಟ್ಟೋದಕ್ಕೆ ಆಗ್ತಾ ಇಲ್ಲ. ರೀಸನ್ ಏನು ಅಂದ್ರೆ, ಪೂರ್ತಿ ದೇಹ ಸುಟ್ಟೋಗಿದೆ. ಒಂದೇ ಒಂದು ಕೈಯಿಂದ ನಾವು ಎಳೆದರೂ ಕೂಡ ಆ ದೇಹದ ಭಾಗ ಬಿಡಿ ಭಾಗದಂತೆ ಹೊರಗಡೆ ಬರುವಂತ ಸಾಧ್ಯತೆ ಇದೆ. ಇದನ್ನ CISFನ ಒಬ್ಬರು ಸಿಬ್ಬಂದಿ ಮಾಹಿತಿ ನೀಡಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ಇದೇ ರಸ್ತೆ ಮುಖಾಂತರವಾಗಿ ಪ್ರಧಾನಿ ಮೋದಿರವರು ಬರಬೇಕು, ಅವರನ್ನ ಕರೆದುಕೊಂಡು ಹೋಗಬೇಕು, ಅಲ್ಲಿ ಒಂದು ಘಟನಾ ಸ್ಥಳವನ್ನು ತೋರಿಸಬೇಕು. ಅದಾದ ನಂತರ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಆ ಅಷ್ಟು ವಿವರಣೆಯನ್ನ ಪ್ರಧಾನಿರವರು ಪಡಿತಾರೆ. ಇದಕ್ಕೆ ಬೇಕಾದಂಥ ವ್ಯವಸ್ಥೆನ ಗುಜರಾತ್ನ ಸರ್ಕಾರ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಅರೆಸೇನಾ ಪಡೆ ಮಾಡಿಕೊಂಡಿರುವಂಥದ್ದು. ಆದರೆ NDRFನ ಹಾಗೂ CISFನ ಸಿಬ್ಬಂದಿ ನಿನ್ನೆ ಯಾರು ಈ ಒಂದು ಘಟನೆಯಲ್ಲಿ ಸಾಕ್ಷಿಯಾಗಿ ಈ ಒಂದು ಘಟನೆಯಲ್ಲಿ ಕೆಲಸ ಮಾಡಿ ಆ ಒಂದು ಮೃತದೇಹಗಳನ್ನು ತೆಗೆಯುವಂಥ ಪ್ರಯತ್ನ ಮಾಡಿದ್ರು, ಅವರು ಹೇಳ್ತಿರೋಂಥ ಮಾಹಿತಿಯ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಆ ದೇಹವನ್ನು ನಾವು ಮುಟ್ಟಿದ್ರೆ ಪುಡಿ ಆಗ್ತಾ ಇದೆ, ಅಷ್ಟರ ಮಟ್ಟಿಗೆ ಸುಟ್ಟು ಹೋಗಿದೆ. ದೇಹದ ಶೇಪ್ ಹಾಗೆ ಇದ್ರೂ ಕೂಡ ಅದನ್ನು ನಾವು ಮುಟ್ಟಿದಾಗ, ಕರ್ಪೂರ ಯಾವ ರೀತಿ ನಾವು ಮುಟ್ಟಿದಾಗ ಪುಡಿ ಆಗುತ್ತೆ ಆ ರೀತಿ ಪುಡಿ ಆಗ್ತಿದೆ. ಆ ಕಾರಣದಿಂದ ಅವುಗಳನ್ನು ಎತ್ತಿ ಸ್ಟ್ರೆಚ್ಚರ್ಗೆ ಹಾಕೋದು ಕೂಡ ಕಷ್ಟ ಆಗಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ಅವುಗಳನ್ನು ಗುರುತಿಸೋ ಕೆಲಸ ಅದಾದ್ಮೇಲೆ ನಡೆಯುತ್ತೆ. ಆದರೆ ಅದನ್ನು ಸಾಗಾಟ ಮಾಡುವಂಥ ಕೆಲಸನೇ ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಯಾಕಂದರೆ ಯಾರದೋ ಕುಟುಂಬಸ್ಥರಿಗೆ ಇನ್ಯಾರದೋ ಮೃತದೇಹವನ್ನು ಕೊಡೋದಕ್ಕೆ ಆಗೋದಿಲ್ಲ. ಆ ಮೃತದೇಹವನ್ನು ಕೊಡಬೇಕು ಅಂದರೂ ಕೂಡ ಅದಕ್ಕೆ ಒಂದು ರೂಪ ಇರುತ್ತೆ, ಆ ಒಂದು ರೂಪವನ್ನು ನಾವು ಬದಲಾಯಿಸೋದಕ್ಕೆ ಆಗೋದಿಲ್ಲ. ಈ ಒಂದು ಕಾರಣದಿಂದ ಇಲ್ಲಿ ಹೋಗ್ತಿರುವಂಥ ಅಷ್ಟೂ ಜನರೇನಿದ್ದಾರೆ ಅಂದರೆ NDRFನ ಸಿಬ್ಬಂದಿ ಏನಿದ್ದಾರೆ, ಅಷ್ಟೂ ಜನರ ಕೈಗಳಲ್ಲಿ ಅನೇಕ ರೀತಿಗಳಲ್ಲಿರುವಂಥ ಸ್ಟ್ರೆಚ್ಚರ್ಗಳನ್ನು ತೆಗೆದುಕೊಂಡು ಹೋಗ್ತಿರೋಂಥದ್ದು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಒಂದಿಷ್ಟು ಕವರ್ಗಳನ್ನು ಕೂಡ ತೆಗೆದುಕೊಂಡು ಹೋಗಿರೋಂಥ ನೋಡ್ತಾ ಇದ್ದೀವಿ. ಫೈಬರ್ ಇರ್ಬೋದು, ಕವರ್ ಇರ್ಬೋದು. ಯಾಕೆಂದರೆ ಪ್ರಾಬಬ್ಲಿ ಆ ಒಂದು ದೇಹವನ್ನು ಮುಟ್ಟೋದಕ್ಕೆ ಆಗ್ತಿಲ್ಲ ಅಥವಾ ಮುಟ್ಟಿದ ಕೂಡಲೇ ಪುಡಿ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಅದನ್ನು ವ್ಯವಸ್ಥಿತವಾಗಿ ಮತ್ತೊಂದು ಕಡೆಗೆ ಸಾಗಾಟ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ಮೊದಲನೇ ಆಶಯ ಆಗಿರುವಂಥದ್ದು NDRF ಹಾಗೂ CISFನವ್ರದ್ದು. ಎರಡನೇದು ಡಾಗ್ ಸ್ಕ್ವಾಡನ್ನು ಕೂಡ ಕರ್ಕೊಂಡ್ಬಂದಿದ್ದಾರೆ. ಒಂದಿಷ್ಟು ಡಾಗ್ ಸ್ಕ್ವಾಡನ್ನು ಬಳಸಿ ಅದರ ಮುಖಾಂತರವೇನಾದರೂ ಯಾವ ವ್ಯಕ್ತಿಯ ದೇಹ ಬಹುಶಃ ಚದುರಿ ಹೋಗಿದ್ರೆ ಅದನ್ನು ಗುರುತಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇವೆ ಅಂತ ತಿಳಿಸಿರುವಂಥದ್ದು. ಕೇವಲ ಇದಿಷ್ಟು ಮಾತ್ರ ಇಲ್ಲ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ಪ್ರಧಾನಿರವರು ಬರ್ತಾರೆ ಅನ್ನೋ ಕಾರಣದಿಂದಾಗಿ SPG ಕೂಡ ಈ ಒಂದು ಪ್ರದೇಶವನ್ನು ಟೇಕ್ ಓವರ್ ಮಾಡೋದಕ್ಕೆ ಸಿದ್ಧವಾಗಿರುವಂಥದ್ದು. ಈ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಪ್ರವೇಶವನ್ನು ನಿರ್ಬಂಧವನ್ನು ಹೇರಲಾಗಿದೆ. ಅದರ ಜೊತೆಗೆ ವಾಹನಗಳ ಸಂಚಾರವನ್ನು ನಿಲ್ಲಿಸಲಾಗಿರುವಂಥದ್ದು. ಈ ಜಾಗದಲ್ಲಿ ನಾವು ಎಲ್ಲಿಂದ ವರದಿ ಮಾಡ್ತಾ ಇದ್ದೀವಿ, ಇಲ್ಲಿಂದ ಕೇವಲ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಕ್ಯಾಮ್ರಾ ಕಣ್ಣಿಗೆ ಕಾಣ್ತಾ ಇದೆ, ಸುಮಾರು 50 ಮೀಟರ್ ಅಂತರದಲ್ಲೇ ನಿನ್ನೆ ಆ ವಿಮಾನದ ಒಂದು ಭಾಗ ಈ ಸದ್ಯದ ಮಟ್ಟಿನವರೆಗೂ ಗೋಡೆಯಲ್ಲೇ ಸಿಕ್ಕಿ ಹಾಕಿಕೊಂಡಿರುವಂಥದ್ದು. ಒಂದು ಕಾಲೇಜ್ನ ಮೆಸ್ ಏನಿತ್ತು, ಕ್ಯಾಂಟೀನ್ ಇತ್ತು, ಆ ಒಂದು ಕ್ಯಾಂಟೀನ್ನ ಭಾಗದಲ್ಲಿ ಊಟ ಮಾಡ್ತಿದ್ದಂಥ ವಿದ್ಯಾರ್ಥಿಗಳು, MBBS ವಿದ್ಯಾರ್ಥಿಗಳು ಏನಿದ್ದಾರೆ ಅವರ ಮೇಲೆ ಈ ಒಂದು ವಿಮಾನ ಬಿದ್ದ ನಂತರ ಕನಿಷ್ಠ ಪಕ್ಷ ಅಂದರೂ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾವನ್ನಪ್ಪಿರುವ ಶಂಕೆ ಇದ್ರೆ, ಮತ್ತೊಂದು ಕಡೆ 3 ಸಾವು ಖಾತ್ರಿಯನ್ನ ಪಡಿಸಲಾಗಿದೆ. ಒಂದೇ ನಿಮಿಷ, ಇವಾಗ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಘಟನೆ ನಡೆದ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ಸದ್ಯ ಅಲ್ಲಿ ಏನ್ ನಡೀತಾ ಇದೆ, NDRF ಕಾರ್ಯಾಚರಣೆ ಹೇಗಿದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಒಂದು ಗಮನಿಸಬೇಕಾಗಿರೋ ಒಂದು ಸೂಕ್ಷ್ಮವಾದ ವಿಚಾರ ಏನಂದ್ರೆ, ಈ ಒಂದು ವಿಮಾನ ದುರಂತಕ್ಕೆ ಅಂದ್ರೆ ಬ್ಲಾಸ್ಟ್ ಆದ ನಂತರ ಅದರಲ್ಲಿದ್ದಂಥ ವ್ಯಕ್ತಿಗಳ ಮೃತದೇಹವನ್ನ ಮುಟ್ಟೋದಕ್ಕೆ ಆಗ್ತಾ ಇಲ್ಲ. ರೀಸನ್ ಏನು ಅಂದ್ರೆ, ಪೂರ್ತಿ ದೇಹ ಸುಟ್ಟೋಗಿದೆ. ಒಂದೇ ಒಂದು ಕೈಯಿಂದ ನಾವು ಎಳೆದರೂ ಕೂಡ ಆ ದೇಹದ ಭಾಗ ಬಿಡಿ ಭಾಗದಂತೆ ಹೊರಗಡೆ ಬರುವಂತ ಸಾಧ್ಯತೆ ಇದೆ. ಇದನ್ನ CISFನ ಒಬ್ಬರು ಸಿಬ್ಬಂದಿ ಮಾಹಿತಿ ನೀಡಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ಇದೇ ರಸ್ತೆ ಮುಖಾಂತರವಾಗಿ ಪ್ರಧಾನಿ ಮೋದಿರವರು ಬರಬೇಕು, ಅವರನ್ನ ಕರೆದುಕೊಂಡು ಹೋಗಬೇಕು, ಅಲ್ಲಿ ಒಂದು ಘಟನಾ ಸ್ಥಳವನ್ನು ತೋರಿಸಬೇಕು. ಅದಾದ ನಂತರ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಆ ಅಷ್ಟು ವಿವರಣೆಯನ್ನ ಪ್ರಧಾನಿರವರು ಪಡಿತಾರೆ. ಇದಕ್ಕೆ ಬೇಕಾದಂಥ ವ್ಯವಸ್ಥೆನ ಗುಜರಾತ್ನ ಸರ್ಕಾರ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಅರೆಸೇನಾ ಪಡೆ ಮಾಡಿಕೊಂಡಿರುವಂಥದ್ದು. ಆದರೆ
NDRFನ ಹಾಗೂ CISFನ ಸಿಬ್ಬಂದಿ ನಿನ್ನೆ ಯಾರು ಈ ಒಂದು ಘಟನೆಯಲ್ಲಿ ಸಾಕ್ಷಿಯಾಗಿ ಈ ಒಂದು ಘಟನೆಯಲ್ಲಿ ಕೆಲಸ ಮಾಡಿ ಆ ಒಂದು ಮೃತದೇಹಗಳನ್ನು ತೆಗೆಯುವಂಥ ಪ್ರಯತ್ನ ಮಾಡಿದ್ರು, ಅವರು ಹೇಳ್ತಿರೋಂಥ ಮಾಹಿತಿಯ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಆ ದೇಹವನ್ನು ನಾವು ಮುಟ್ಟಿದ್ರೆ ಪುಡಿ ಆಗ್ತಾ ಇದೆ, ಅಷ್ಟರ ಮಟ್ಟಿಗೆ ಸುಟ್ಟು ಹೋಗಿದೆ, ದೇಹದ ಶೇಪ್ ಹಾಗೆ ಇದ್ರೂ ಕೂಡ ಅದನ್ನು ನಾವು ಮುಟ್ಟಿದಾಗ ಕರ್ಪೂರ ಯಾವ ರೀತಿ ನಾವು ಮುಟ್ಟಿದಾಗ ಪುಡಿ ಆಗುತ್ತೆ ಆ ರೀತಿ ಪುಡಿ ಆಗ್ತಿದೆ. ಆ ಕಾರಣದಿಂದ ಅವುಗಳನ್ನು ಎತ್ತಿ ಸ್ಟ್ರೆಚ್ಚರ್ಗೆ ಹಾಕೋದು ಕೂಡ ಕಷ್ಟ ಆಗಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ಅವುಗಳನ್ನು ಗುರುತಿಸೋ ಕೆಲಸ ಅದಾದಮೇಲೆ ನಡೆಯುತ್ತೆ, ಆದರೆ ಅದನ್ನು ಸಾಗಾಟ ಮಾಡುವಂಥ ಕೆಲಸನೇ ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಯಾಕಂದರೆ ಯಾರದೋ ಕುಟುಂಬಸ್ಥರಿಗೆ ಇನ್ಯಾರದೋ ಮೃತದೇಹವನ್ನು ಕೊಡೋದಕ್ಕೆ ಆಗೋದಿಲ್ಲ. ಆ ಮೃತದೇಹವನ್ನು ಕೊಡಬೇಕು ಅಂದರೂ ಕೂಡ ಅದಕ್ಕೆ ಒಂದು ರೂಪ ಇರುತ್ತೆ, ಆ ಒಂದು ರೂಪವನ್ನು ನಾವು ಬದಲಾಯಿಸೋದಕ್ಕಾಗೋದಿಲ್ಲ. ಈ ಒಂದು ಕಾರಣದಿಂದ ಇಲ್ಲಿ ಹೋಗ್ತಿರುವಂಥ ಅಷ್ಟೂ ಜನರೇನಿದ್ದಾರೆ ಅಂದರೆ NDRFನ ಸಿಬ್ಬಂದಿ ಏನಿದ್ದಾರೆ ಅಷ್ಟೂ ಜನರ ಕೈಗಳಲ್ಲಿ ಅನೇಕ ರೀತಿಗಳಲ್ಲಿರುವಂಥ ಸ್ಟ್ರೆಚ್ಚರ್ಗಳನ್ನು ತೆಗೆದುಕೊಂಡು ಹೋಗ್ತಿರೋಂಥದ್ದು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಒಂದಿಷ್ಟು ಕವರ್ಗಳನ್ನು ಕೂಡ ತೆಗೆದುಕೊಂಡು ಹೋಗಿರೋಂಥ ನೋಡ್ತಾ ಇದ್ದೀವಿ. ಫೈಬರ್ ಇರ್ಬೋದು, ಕವರ್ ಇರ್ಬೋದು. ಯಾಕೆಂದರೆ ಪ್ರಾಬಬ್ಲಿ ಆ ಒಂದು ದೇಹವನ್ನು ಮುಟ್ಟೋದಕ್ಕೆ ಆಗ್ತಿಲ್ಲ ಅಥವಾ ಮುಟ್ಟಿದ ಕೂಡಲೇ ಪುಡಿ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಅದನ್ನು ವ್ಯವಸ್ಥಿತವಾಗಿ ಮತ್ತೊಂದು ಕಡೆಗೆ ಸಾಗಾಟ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ಮೊದಲನೇ ಆಶಯ ಆಗಿರುವಂಥದ್ದು NDRF ಹಾಗೂ CISFನವ್ರದ್ದು. ಎರಡನೇದು ಡಾಗ್ ಸ್ಕ್ವಾಡನ್ನು ಕೂಡ ಕರ್ಕೊಂಡ್ಬಂದಿದ್ದಾರೆ. ಒಂದಿಷ್ಟು ಡಾಗ್ ಸ್ಕ್ವಾಡನ್ನು ಬಳಸಿ ಅದರ ಮುಖಾಂತರವೇನಾದರೂ ಯಾವ ವ್ಯಕ್ತಿಯ ದೇಹ ಬಹುಶಃ ಚದುರಿ ಹೋಗಿದ್ರೆ ಅದನ್ನು ಗುರುತಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇವೆ ಅಂತ ತಿಳಿಸಿರುವಂಥದ್ದು. ಕೇವಲ ಇದಿಷ್ಟು ಮಾತ್ರ ಇಲ್ಲ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ನಿಮಿಷಗಳಲ್ಲಿ ಪ್ರಧಾನಿರವರು ಬರ್ತಾರೆ ಅನ್ನೋ ಕಾರಣದಿಂದಾಗಿ SPG ಕೂಡ ಈ ಒಂದು ಪ್ರದೇಶವನ್ನು ಟೇಕ್ ಓವರ್ ಮಾಡೋದಕ್ಕೆ ಸಿದ್ಧವಾಗಿರುವಂಥದ್ದು. ಈ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಪ್ರವೇಶವನ್ನು ನಿರ್ಬಂಧವನ್ನು ಹೇರಲಾಗಿದೆ. ಅದರ ಜೊತೆಗೆ ವಾಹನಗಳ ಸಂಚಾರವನ್ನು ನಿಲ್ಲಿಸಲಾಗಿರುವಂಥದ್ದು. ಈ ಜಾಗದಲ್ಲಿ ನಾವು ಎಲ್ಲಿಂದ ವರದಿ ಮಾಡ್ತಾ ಇದ್ದೀವಿ, ಇಲ್ಲಿಂದ ಕೇವಲ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಕ್ಯಾಮ್ರಾ ಕಣ್ಣಿಗೆ ಕಾಣ್ತಾ ಇದೆ, ಸುಮಾರು 50 ಮೀಟರ್ ಅಂತರದಲ್ಲೇ ನಿನ್ನೆ ಆ ವಿಮಾನದ ಒಂದು ಭಾಗ ಈ ಸದ್ಯದ ಮಟ್ಟಿನವರೆಗೂ ಗೋಡೆಯಲ್ಲೇ ಸಿಕ್ಕಿ ಹಾಕಿಕೊಂಡಿರುವಂಥದ್ದು. ಒಂದು ಕಾಲೇಜ್ನ ಮೆಸ್ ಏನಿತ್ತು, ಕ್ಯಾಂಟೀನ್ ಇತ್ತು, ಆ ಒಂದು ಕ್ಯಾಂಟೀನ್ನ ಭಾಗದಲ್ಲಿ ಊಟ ಮಾಡ್ತಿದ್ದಂಥ ವಿದ್ಯಾರ್ಥಿಗಳು, MBBS ವಿದ್ಯಾರ್ಥಿಗಳು ಏನಿದ್ದಾರೆ ಅವರ ಮೇಲೆ ಈ ಒಂದು ವಿಮಾನ ಬಿದ್ದ ನಂತರ ಕನಿಷ್ಠ ಪಕ್ಷ ಅಂದರೂ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾವನ್ನಪ್ಪಿರುವ ಶಂಕೆ ಇದ್ರೆ, ಮತ್ತೊಂದು ಕಡೆ 3 ಸಾವು ಖಾತ್ರಿಯನ್ನ ಪಡಿಸಲಾಗಿದೆ. ಒಂದೇ ನಿಮಿಷ, ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಘಟನೆ ನಡೆದ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ಸದ್ಯ ಅಲ್ಲಿ ಏನ್ ನಡೀತಾ ಇದೆ, NDRF ಕಾರ್ಯಾಚರಣೆ ಹೇಗಿದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಒಂದು ಗಮನಿಸಬೇಕಾಗಿರೋ ಒಂದು ಸೂಕ್ಷ್ಮವಾದ ವಿಚಾರ ಏನಂದ್ರೆ, ಈ ಒಂದು ವಿಮಾನ ದುರಂತಕ್ಕೆ ಅಂದ್ರೆ ಬ್ಲಾಸ್ಟ್ ಆದ ನಂತರ ಅದರಲ್ಲಿದ್ದಂಥ ವ್ಯಕ್ತಿಗಳ ಮೃತದೇಹವನ್ನು ಮುಟ್ಟೋದಕ್ಕೆ ಆಗ್ತಾ ಇಲ್ಲ. ರೀಸನ್ ಏನು ಅಂದ್ರೆ ಪೂರ್ತಿ ದೇಹ